ಶ್ರೀ ಗುರುಭ್ಯೋ ನಮಃ. ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಗೆ ಕೊನೆಯ ದಿನ ಅದು ಅಮ್ಮನವರ ರೂಪ ಯಾವುದು ಅಂತಂದರೆ ಸಿದ್ಧಿದಾತ್ರಿ ಅಂತ ಕರೀತಾರೆ. ಈಕೆಯ ಧ್ಯಾನ ಶ್ಲೋಕ ಹೀಗಿದೆ, ದೇವಿ ಭಾಗವತದಲ್ಲಿ ಬರ್ತದಿದ್ದು: ಸಿದ್ಧ ಗಂಧರ್ವ ಯಕ್ಷಾತೀರ ಅಸುರೈರಮರೈರಪಿ ಸೇವ್ಯಮಾನ ಸದಾ ಭದ್ರ ಸಿದ್ಧಿದಾಗಿನಿ ಅಂತನ್ನುವ ಈ ಒಂದು ಚಿಂತನೆಯನ್ನು ಮಾಡುವಾಗ, ಸಿದ್ಧ ಗಂಧರ್ವ ಯಕ್ಷಾತೀರ ಅಸುರೈರಮರೈರಪಿ ಅಂತನ್ನುವ ಈ ಶ್ಲೋಕದಿಂದ ನಮಗೇನು ಗೊತ್ತಾಗುತ್ತದೆ? ಸಿದ್ಧರು, ಗಂಧರ್ವರು, ಅಸುರರು, ಅಮರರು ಈ ಎಲ್ಲರಿಂದಲೂ ಕೂಡ ಸೇವಿಸಲ್ಪಡತಕ್ಕಂತಹ ರೂಪ ಸಿದ್ಧಿದಾತ್ರಿ ಅನ್ನತಕ್ಕಂತಹ ಜಗನ್ಮಾತ್ರೆಗೆ ರೂಪ. ಆದ್ದರಿಂದ ಸಿಂಹವಾಹನೆಯಾಗಿರ್ತಕ್ಕಂತಹ ತಾಯಿ ಅದ್ಭುತವಾಗಿರ್ತಕ್ಕಂತಹ ಆ ಯಾವ ಖಡ್ಗವನ್ನು ಹಿಡಿದಿರ್ತಕ್ಕಂತಹವಳಾಗಿದ್ದಾಳೆ. ಅಷ್ಟಸಿದ್ಧಿಗಳನ್ನು ಕರುಣಿಸ್ತಾಳೆ. ಅದು ಪ್ರಾಕಾಮ್ಯ, ಪ್ರಾಪ್ತಿ, ವಶಿತ್ವ ಅಥವಾ ಅಣಿಮ, ಗರಿಮ ಇದೇ ಮೊದಲಾಗಿರ್ತಕ್ಕಂತಹ ಅಷ್ಟಸಿದ್ಧಿಗಳನ್ನು ಕರುಣಿಸ್ತಕ್ಕಂತಹವಳು. ಅಣಿಮ, ಗರಿಮ ಅಂತಂದರೆ ಇದ್ದಕ್ಕಿದ್ದಂತೆ ಹೆಚ್ಚು ಭಾರವಾಗುವುದು, ಇದ್ದಕ್ಕಿದ್ದಂತೆ ಕಡಿಮೆ ಹತ್ತಿಯಂತೆ ಬಹಳ ಕಡಿಮೆಯ ಒಂದು ತೂಕವನ್ನು ಇಳಿಸ್ತಕ್ಕಂಥದ್ದು, ಅಥವಾ ವಶಿತ್ವ, ವಶೀಕರಣ ಮಾಡತಕ್ಕಂಥದ್ದು, ಮತ್ತೆ ಪ್ರಾಕಾಮ್ಯ, ಪ್ರಾಪ್ತಿ, ಎಲ್ಲೋ ಇರತಕ್ಕಂತಹ ವಸ್ತುವನ್ನ ತಾನಿದ್ದಲ್ಲಿಯೇ ಕರೆಸಿಕೊಳ್ಳತಕ್ಕಂಥದ್ದು. ಈ ಥರದ್ದಕ್ಕೆ ಅಷ್ಟಸಿದ್ಧಿ ಅಂತ ಕರೀತಾರೆ. ಈ ಅಷ್ಟಸಿದ್ಧಿ ಇರುವವರು ಅವರು ಸಿದ್ಧರು, ಗಂಧರ್ವರು, ಯಕ್ಷರು, ಕಿನ್ನರರು ಅಂತೆಲ್ಲ ಕರೀತಾರೆ. ಅದರಲ್ಲೂ ಈ ಗಂಧರ್ವರು ಅಂತಕ್ಕಂಥವರೇನಿದ್ದಾರಲ್ಲ, ಇವರು ಯುದ್ಧದಲ್ಲಿ ರತರಾಗಿರುವವರಾಗಿರಬಹುದು, ಅಥವಾ ಸಂಗೀತ ವಾದ್ಯ ಕುಶಲರಾಗಿರಬಹುದು, ಅಥವಾ ತಮ್ಮ ದೇಹದಿಂದ ಗಂಧವನ್ನು ಹೊರಸೂಸ್ತಕ್ಕಂತಹವರಾಗಿರಬಹುದು. ಇಂತಿಂತಹ ದೊಡ್ಡ ದೊಡ್ಡ ದೇವತೆಗಳೆಲ್ಲರೂ ಕೂಡ ಆರಾಧನೆ ಮಾಡುವ, ಅವರಿಗೆ ಸಿದ್ಧಿ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅಂತಾದರೆ ಈ ದುರ್ಗಾಮ್ಮನವರ ಆರಾಧನೆಯಿಂದ ಅವರಿಗೆ ಸಿದ್ಧಿ ಅನ್ನತಕ್ಕಂಥದ್ದಾಗತ್ತೆ. ಆದ್ದರಿಂದ ಸಿದ್ಧಿದಾತ್ರಿ ಅಂತ ಆಕೆಗೆ ಹೆಸರು. ಬರೀ ಗಂಧರ್ವರಷ್ಟೇ ಅಲ್ಲ, ಯಕ್ಷರಾಗಿರಬಹುದು. ಇವರಿಗೆಲ್ಲ ಈ ಗಂಧರ್ವ, ಯಕ್ಷ, ಸಿದ್ಧ ಇವರಿಗೆಲ್ಲರೂ ಒಡೆಯ ಯಾರು ಗೊತ್ತೇನು? ಕುಬೇರ. ಆ ಕುಬೇರನಿಗೂ ಅನುಗ್ರಹವನ್ನು ಮಾಡತಕ್ಕಂತಹವಳು ಇದೇ ಸಿದ್ಧಿದಾತ್ರಿ ಅಂತ ಕರೆಸಿಕೊಳ್ತಕ್ಕಂತಹ ಅಮ್ಮನವರ ರೂಪ. ಆದ್ದರಿಂದ ಅಮರೈರಪಿ, ಇವತ್ತು ಅಸುರರು ಕೂಡ ಬೇರೆ ಇನ್ಯಾರನ್ನು ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲ. ಆ ಅಸುರರೂ ಆರಾಧನೆ ಮಾಡತಕ್ಕಂತಹ ರೂಪ ಯಾವುದು ಅಂದ್ರೆ ಅದೇ ನಿಮ್ಮ ಸಿದ್ಧಿದಾತ್ರಿ ಅನ್ನತಕ್ಕಂತಹ ಆ ಜಗನ್ಮಾತೆಗೆ ರೂಪ. ನವನಿಧಿ ಅಥವಾ ಅಷ್ಟಸಿದ್ಧಿ ಇದು ಸಿಗಬೇಕು, ಪ್ರಾಪ್ತಿ ಆಗಬೇಕು ನಮಗೆ ಅಂತನ್ನುವ ಬಯಕೆ, ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತಾದರೆ ಈ ಸೇವೆಮಾನ ಭದ್ರ ಸಿದ್ಧಿದ ಮಂಗಲ, ಭದ್ರ ಅಂದ್ರೆ ಮಂಗಲವಾಗಿರತಕ್ಕಂತಹ ಸಿದ್ಧಿಯನ್ನು ಕರುಣಿಸುವವಳು. ಅಮಂಗಲವಾದ ಸಿದ್ಧಿಯನ್ನು ಕರುಣಿಸ್ತಕ್ಕಂತಹವಳಲ್ಲ. ನಮಗೆ ಇವತ್ತು ಸಾಮಾನ್ಯರಿಗೆ ಏನೋ ಒಂದರಲ್ಲಿ ಅಪನಂಬಿಕೆ ಇದೆಯಪ್ಪ, ಅಥವಾ ಸಿದ್ಧಿ ಅನ್ನತಕ್ಕಂಥದ್ದನ್ನು ಪಡೆದಾಗಲೂ ಕೂಡ ಅದನ್ನು ದುಷ್ಟವಾದ ರೀತಿಯಲ್ಲಿ ಅದನ್ನು ಪ್ರಯೋಗ ಮಾಡುತ್ತೇವೆ, ಪ್ರಯೋಜನವನ್ನು ಪಡೆದುಕೊಳ್ತೇವೆ ಅಂತಂದ್ರೆ ಅಂತಹ ಒಂದು ಕ್ರಮದಲ್ಲಿ ಅನುಗ್ರಹವನ್ನು ಮಾಡುವವಳು ಅಲ್ಲ. ಅವಳು ಭದ್ರ, ಮಂಗಲವಾಗಿರತಕ್ಕಂತಹ ರೀತಿಯಲ್ಲಿ ಅದು ಪ್ರಯೋಜಕವಾಗಿರಬೇಕು. ಆದ್ದರಿಂದಲೇನೆ ಈ ಅಸುರರು ಅಂತಂದ್ರೆ ಯಾರ್ಯಾರೋ ಅಸುರರು ಅಂತಲ್ಲ, ದೊಡ್ಡ ದೊಡ್ಡ ಪ್ರಹ್ಲಾದರಾಜರು ಅಂತಿದ್ದಾರೆ. ಆ ಪ್ರಹ್ಲಾದರಾಜರು ಅಸುರರು ಅಂತ ಕರೆಸಿಕೊಂಡ್ರೂ ಕೂಡ ಆ ಅಸುರ ಲಕ್ಷಣಕ್ಕೆ ವಿಭಿನ್ನವಾಗಿ ತಮ್ಮ ಚರೆಯನ್ನು ತೋರಿಸಿರ್ತಕ್ಕಂಥವರಾದ್ದರಿಂದ ಅಂತಹ ಅಸುರರ ಪಂಗಡ ಇದೆಯಲ್ಲ, ದೊಡ್ಡ ದೊಡ್ಡ ಆ ಮಂಗಲಕರವಾಗಿರ್ತಕ್ಕಂತಹ ಅಸುರರಿದ್ದಾರಲ್ಲ, ಅಂತಹ ಅಸುರರು ಅಮರೈರಪಿ, ದೇವತೆಗಳು ಕೂಡ. ಅಮರರು ಅಂತಂದ್ರೆ ಮರಣವನ್ನು ಹೊಂದದೇ ಇರುವವರು, ಅದರಿಂದ ಅವರನ್ನು ಅಮರರು ಅಂತ ಕರೀತಾರೆ. ಅವರು ಯಾರಾದರೂ ಆಗಿರಬಹುದು. ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಸಕಲರೂ ಕೂಡ ಅಮರರೇನಿದ್ದಾರೆ ಅವರಿಗೆ, ಮತ್ತು ಅಸುರರಿಗೆ, ಸಿದ್ಧರಿಗೆ, ಯಕ್ಷರಿಗೆ ಎಲ್ಲರಿಗೂ ಕೂಡ ಸಿದ್ಧಿಯನ್ನು ಕರುಣಿಸ್ತಕ್ಕಂಥವಳು. ಅಂದ್ರೆ ನಾವು ಜಪ ಮಾಡಬಹುದು, ತಪಸ್ಸು ಮಾಡಬಹುದು, ಮಂತ್ರ ಹೇಳಬಹುದು, ಸಾಧನೆ ಮಾಡಬಹುದು, ಏನೋ ಒಂದು ಮಾಡುತ್ತೇವೆ. ಆ ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ಸಿದ್ಧವಾಗಬೇಕು ಅಂತಾದರೆ ಆ ಸಿದ್ಧಿಗೋಸ್ಕರ ಮಾಡತಕ್ಕಂಥದ್ದು ಏನಿದೆ ಆರಾಧನೆ, ಆ ಜಗನ್ಮಾತೆಯಾಗಿರ್ತಕ್ಕಂತಹ ಸಿದ್ಧಿದಾತ್ರಿ ಅಂತ ಮಹಾನವಮಿಯ ದಿನ ಇದು ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಆ ಮಹಾನವಮಿಯ ದಿನ ಆಯುಧ ಪೂಜೆ ಅಂತೆಲ್ಲ ಮಾಡ್ತಾರೆ. ಮರದ ಈ ಕತ್ತಿ ಮುಂತಾದ ಜೀವನೋಪಾಯ ವಸ್ತುಗಳು ಅನ್ನತಕ್ಕಂಥದ್ದು ಇದೆಯಲ್ಲ, ಇವುಗಳೆಲ್ಲ ತದಂತರ್ಯಾಮಿಯಾಗಿ ಆ ವಸ್ತುಗಳು ಅಂದ್ರೆ ವಸ್ತುಗಳನ್ನೇ, ಆಯುಧಗಳನ್ನೇ ಪೂಜೆ ಮಾಡ್ತೇವೆ ಅಂತಲ್ಲ. ಮತ್ತೀಗ ಆ ಆಯುಧ ಅನ್ನತಕ್ಕಂಥದ್ದು ಅಧಿಷ್ಠಾನ ಅಂತ ಇಟ್ಟುಕೊಂಡು ಅದರಲ್ಲಿ ಇರತಕ್ಕಂತಹ ಸಿದ್ಧಿದಾತ್ರಿ ಅಂತ ಕರೆಸಿಕೊಳ್ಳುವ ಆ ಜಗನ್ಮಾತೆಗೆ ರೂಪವನ್ನ ಚಿಂತಿಸ್ತಕ್ಕಂಥದ್ದೇನಿದೆ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ, ಅಂದ್ರೆ 9ನೇ ದಿನ ಈ 9 ದುರ್ಗೆಯರು ಪ್ರಾರಂಭ ಮಾಡಿಕೊಂಡು ಆಗಿನಿಂದ ಪ್ರಾರಂಭ ಮಾಡಿಕೊಂಡು ಮೊದಲನೇ ದಿನದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ದಿನದವರೆಗೂ ಬಂದಿರತಕ್ಕಂತಹ ಆ 9 ದಿನದ ಆ ನವದುರ್ಗೆಯರು, ನವ ಮುತ್ತೈದೆಯರನ್ನ ಕರೆದು ನಾವು ಮನೆಗೆ ಕರೆದು ಪೂಜೆಯನ್ನು ಮಾಡಿರ್ತೇವೆ. ಕುಮಾರಿ ಮುತ್ತೈದೆಯರನ್ನ ಪೂಜೆ ಮಾಡಿರ್ತೇವೆ. ಆ ಎಲ್ಲ ಆ ಕುಮಾರಿ ಮುತ್ತೈದೆಯರು ನಮಗೆ ಅನುಗ್ರಹವನ್ನು ಹೇಗೆ ಮಾಡಬೇಕು ಅಂದ್ರೆ ಭಗವಂತನ ನವಶಕ್ತಿಗಳನ್ನು, ಭಗವಂತನಿಗೆ 9 ಶಕ್ತಿಗಳಿದೆ ಆಯ್ತಾ. ಆ 9 ಕ್ರಿಯಾ, ಯೋಗ, ಪ್ರಹ್ವಿ ಇದೇ ಮೊದಲಾಗಿರ್ತಕ್ಕಂತಹ ಸತ್ಯ, ಈಶಾನ, ಅನುಗ್ರಹ ಅಂತ ಹೀಗೆಲ್ಲ ಶಕ್ತಿಗಳಿದೆ.
ಅಂತಹ ಆಯಾವ ಶಕ್ತಿ, ನವಶಕ್ತಿಗಳು ಅಂತ ಕರೆಸಿಕೊಳ್ಳತಕ್ಕಂತಹ ಭಗವಂತನ ಶಕ್ತಿ ಇದೆಯಲ್ಲ, ಶಕ್ತಿ ರೂಪನಾಗಿ ದೇವರಿದ್ದಾನಲ್ಲ, ಆತನಲ್ಲಿ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡಿಸುವ ಒಂದು ಕಾರ್ಯವನ್ನ ಆ ಅಮ್ಮನವರು ಮಾಡತಕ್ಕಂತಹವರಾಗಬೇಕು. ಇದರಿಂದ ಸಕಲ ಸಜ್ಜನರು ಕೂಡ ಉಪಕೃತರಾಗಿ ಪರಮಾದ್ಭುತವಾಗಿರತಕ್ಕಂತಹ ಅನುಗ್ರಹವನ್ನ ಪಡಿತಕ್ಕಂಥವರಾಗಬೇಕು ಅಂತ ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ನವರಾತ್ರಿಯಲ್ಲಿ ಬಂದಿರತಕ್ಕಂತಹ ನವದುರ್ಗೆಯರು ಇವತ್ತಿನ ದಿನ ಅಂದ್ರೆ 9ನೇ ದಿನ ಬಂದಿರತಕ್ಕಂತಹ ಆ ಸಿದ್ಧಿದಾತ್ರಿ ಅಂತಕ್ಕಂತಹ ಜಗನ್ಮಾತೆಯು ಕೂಡ ಸಿದ್ಧಿಗೆನ್ನ ಕರುಣಿಸ್ತಕ್ಕಂತಹವಳಾಗಲಿ, ಸನ್ಮಂಗಲವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ನಮಸ್ಕಾರಗಳು.